ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಸಿದ್ರೆ ಹೇಳ್ಕೊಂಡು ನಮ್ಮ ನ್ಯೂಸ್ನಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿರ್ತೀರಾ. ನಿನ್ನೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿನೂ ಹೇಳಿದ್ದೆ. ಜೂನ್ 15ನೇ ತಾರೀಕುವರೆಗೂ ಅಷ್ಟೇ ಬೈಕ್ ಟ್ಯಾಕ್ಸಿ. ಅದಾದ್ಮೇಲೆ ಮಾಡ್ಬೇಕಾ ಮಾಡಬಾರ್ದು ಅಂದ್ರೆ ನನಗೋದ್ರ ಪ್ರಕಾರ ಈಗ ನಿನ್ನೆ ಬಂದಂತ ಆದೇಶದ ಇಟ್ಕೊಂಡು ಹೇಳೋದಾದ್ರೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ, ಜೂನ್ 15ನೇ ತಾರೀಕು ಮೇಲ್ಪಟ್ಟು ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ. ಮಾಡಿದ್ರೆ ಮತ್ತೆ ಮುಂದೆ ಆಗುವಂತಹ ಏನೇ ಪ್ರಾಬ್ಲಮ್ಸ್ ಆಗಲಿ, ಏನೇ ತೊಂದರೆ ಆದ್ರೂ ಅದಕ್ಕೆ ನಾವೇ ಜವಾಬ್ದಾರಿ ಆಗಿರ್ತೀವಿ. ಒಂದಷ್ಟು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ನಾವು. ಏನಪ್ಪಾ ಅಂದ್ರೆ, ಒಂದಷ್ಟು ಜನ ನನಗೆ ಮೆಸೇಜ್ ಕಳ್ಸಿರೋದೇನಪ್ಪ ಅಂದ್ರೆ, ಬ್ರೋ ನಾವೀಗ ಸಡನ್ ಆಗಿ ಈ ತರ ಇದು ಮಾಡಿದ್ರೆ ನಾವೇನ್ ಮಾಡೋಣ, ಮುಂದಿನ ಜೀವನದ ಬಗ್ಗೆ ನಾವೆಲ್ಲಿ ಹೋಗೋಣ, ನಾವೇನ್ ಮಾಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಕೇಳಿದ್ರೆ. ಮತ್ತೆ ಇನ್ನೊಂದಷ್ಟು ಜನ ಏನಪ್ಪಾ ಅಂದ್ರೆ, ಇದಕ್ಕೇನ್ ಮಾಡೋದು, ಈಗ ಲಕ್ಷಾಂತರ ಜನ ಬೀದಿಗೆ ಬರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನೋ, ನಮ್ ಗೌರ್ಮೆಂಟ್ ಇದಕ್ಕೆ ಅಂತ ಏನಾದ್ರು ಮಾಡ್ಬೇಕಲ್ವಾ ಅಂತ ಒಂದಷ್ಟು ಜನ ನನಗೆ DM ಮಾಡಿದ್ರು. ಇದ್ರ ಬಗ್ಗೆ ನಾನು ಹೌದು ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ನನ್ನ ಒಂದು ನಾನು ನೋಡಿರೋಂತ ಒಂದಷ್ಟು ಜನ ಪರಿಸ್ಥಿತಿ ಆಗಿರ್ಬೋದು, ಇಲ್ಲಾಂದ್ರೆ ನನ್ನ ಅಭಿಪ್ರಾಯನೂ ಆಗಿರ್ಬೋದು. ಅದಾದ್ಮೇಲೆ ಇದು ಯಾಕೆ ನಮ್ ಗೌರ್ಮೆಂಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರವಾಗಿ ನಾನು ತಿಳಿಸ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ವಿಷಯ ಏನಪ್ಪಾ ಅಂದ್ರೆ, ಈಗ ಹೌದು ಓಕೆ, ಬೈಕ್ ಟ್ಯಾಕ್ಸಿ 15ನೇ ತಾರೀಕು ಮೇಲ್ಪಟ್ಟು ಮಾಡಂಗಿಲ್ಲ ಅಂತ ಒಂದು ಏನ್ ಆದೇಶ ಬಂದಿದೆ ಅಂದ್ರೆ ಕಂಪ್ನಿಯವ್ರಿಗೆ. ಸೊ ಈಗ ನಾನು ಅನ್ಕೊಂತಿರೋದು, ಈಗ ಈ ತರ ಬಂದ್ರೆ ಈಗ ಎಷ್ಟೋ ಜನ ಇದನ್ನ ನಂಬ್ಕೊಂಡು ಕೆಲಸ ಮಾಡ್ತಿದಾರಲ್ಲ, ಅವ್ರ ಪರಿಸ್ಥಿತಿ ಏನು, ಅಷ್ಟು ಜನ ಬೀದಿಗೆ ಬರ್ತಾರಲ್ಲ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ. ಬಟ್ ನಾನು ಈಗ ಕಂಪ್ನಿಯವರು ಇದಕ್ಕೆ ನೆಕ್ಸ್ಟ್ ಏನ್ ಮಾಡ್ತಾರೆ ಒಂದಷ್ಟು ಜನ ಕೇಳ್ತಿದ್ದಾರೆ. ನೋಡ್ಬೇಕು ಕಂಪ್ನಿಯವರು ಇದಕ್ಕೆ ಹೆಂಗೆ ಆನ್ಸರ್ ಮಾಡ್ತಾರೆ, ಇದಕ್ಕೆ ಮುಂದೆ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರಂತೂ ಎಲ್ಲೂ ನಮ್ಗೆ ಹೇಳಲ್ಲ. ಸೊ ಅವರು ಮುಂದಿನ ಏನೇ ಮಾಡಿದ್ರು ನಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯ್ಲೇಬೇಕಾಗುತ್ತೆ. ಬಟ್ ಗೌರ್ಮೆಂಟ್ ಅವ್ರಿಗೆ ನನ್ನ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನನ್ಗೆ ಅನಿಸಿಕೆ ನನ್ನ ಇದೇನಪ್ಪಾ ಅಂದ್ರೆ, ಈಗ ಹೌದು ನೀವು ಈಗ ಒಂದು ಏನಂತ ಬೇಡ ಅಂತ ಡಿಸೈಡ್ ಮಾಡಿದಾರೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೆ, ಒಂದು ಬೈಕ್ ಟ್ಯಾಕ್ಸ್ ಇರಬೇಕು, ಇಲ್ಲಾಂದ್ರೆ ಇರ್ಲೇಬಾರ್ದು ಅಂತ ಏನಾದ್ರು ಒಂದು ಮಾಡ್ಬೇಕು, ಇಲ್ಲಾಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು ಅಂತ. ಈಗ ಎಷ್ಟೋ ಜನಕ್ಕೆ ಇದು ಎಫೆಕ್ಟ್ ಆಗುತ್ತೆ, ಎಷ್ಟೋ ಫ್ಯಾಮಿಲೀಸ್ಗೆ ಇದು ತೊಂದರೆ ಆಗುತ್ತೆ. ಈಗ ಇದನ್ನೇ ನಂಬ್ಕೊಂಡು ಮಾಡ್ತಿರುವಂತಹ ತುಂಬಾ ಜನ ಇದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಬ್ರೋ ನಾಳೆಯಿಂದ ನಾವು ಈ ತರ ಆದ್ರೆ ಏನ್ ಪರಿಸ್ಥಿತಿ, ಏನ್ ಮಾಡ್ಬೇಕು ಅಂತ. ಸೊ ಅದ್ರ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ, ಮುಂದೆ ಏನ್ ಮಾಡ್ಬೇಕು ನಮ್ ರೈಡರ್ಸ್ ಅಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಮ್ ಗೌರ್ಮೆಂಟ್ ಅವ್ರಿಗೆ ಯಾಕೆ ನಮ್ಮ ರೈಡರ್ಸ್ ಕಾಣಿಸ್ತಿಲ್ವಾ, ಅವ್ರ ಪರಿಸ್ಥಿತಿ ಏನು, ಅಟ್ಲೀಸ್ಟ್ ನಿಮ್ ಕಡೆಯಿಂದ ನೀವೇನಾದ್ರೂ ಒಂದು ಏನಾದ್ರು ಒಂದು ಕೆಲಸನೋ ಏನಾದ್ರು ಒಂದು ಕ್ರಿಯೇಟ್ ಮಾಡಿ ಏನಾದ್ರು ಮಾಡಿ ಇದ್ ಮಾಡ್ಬೇಕು ತಾನೆ. ಈ ತರ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿನೇ ಯಾಕೆ ನೀವು ಲೀಗಲ್ ಆಗಿ ಮಾಡಕ್ಕೆ ಪರ್ಮಿಷನ್ ಕೊಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ಹೆಂಗೆ ಆಟೋದವ್ರಿಗೆ ಟ್ಯಾಕ್ಸ್ ಆಗ್ಲಿ, ಇಲ್ಲಾಂದ್ರೆ ಏನೋ ಅವ್ರಿಗೆಲ್ಲ ಕಂಡೀಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಯೂನಿಫಾರ್ಮ್, ಮೀಟ್ರು ಈ ತರ ಇದೆ, ಅದೇ ತರ ನಮಗೂ ಒಂದು ಮಾಡ್ಬೋದಲ್ವಾ. ಸೊ ಎಷ್ಟೋ ಜನ, ಲಕ್ಷಾಂತರ ಜನಕ್ಕೆ, ಲಕ್ಷಾಂತರ ಫ್ಯಾಮಿಲೀಸ್ಗೆ ಇದು ಯೂಸ್ ಆಗುತ್ತಲ್ವಾ. ಸೊ ಇದು ಯಾಕೆ ನಮ್ ಸರ್ಕಾರದವರು ಯೋಚನೆ ಮಾಡ್ತಿಲ್ಲ ಅಂತ ನನ್ಗೆ ಅನಿಸ್ತಿದೆ. ಯಾಕಂದ್ರೆ ಕೋರ್ಟ್ ಇಂದ ಒಂದು ಲಾಸ್ಟ್ ಒಂದ್ ತಿಂಗಳು 2 ತಿಂಗಳು ಹಿಂದೆ ಬಂದಾಗ, ಅವಾಗ ಕೋರ್ಟ್ ಅವರು ಕೋರ್ಟ್ ಕಡೆಯಿಂದನೇ ಸರ್ಕಾರಕ್ಕೆ ಬಂದಿತ್ತು, ಇದಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರು ತಂದು ಮಾಡಬಹುದಾ ಅಂತ ಒಂದು ಇದಕ್ಕೆ ಗೌರ್ಮೆಂಟ್ ಅವರೇ ನಿರ್ಧಾರ ತಗೋಬೇಕು ಅಂತ. ಬಟ್ ಅದ್ರ ಬಗ್ಗೆ ಗೌರ್ಮೆಂಟ್ ಅವರು ಇಲ್ಲಿವರೆಗೂ ಏನು ಡಿಸಿಷನ್ ತಗೊಂತಿಲ್ಲ, ಅದ್ರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ. ಸೊ ಈಗಂತೂ ಈಗ ನಾಳೆಯಿಂದ ಅಕಸ್ಮಾತ್ ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ ಅಂತೂ ಆಗೇ ಆಗುತ್ತೆ. ಏನಕ್ಕೆ ಅಂದ್ರೆ, ನಮ್ ರೈಡರ್ಸ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ನಮ್ ರೈಡರ್ಸ್ ಹೆಂಗಿರ್ತಾರೆ ಅಂದ್ರೆ, ಈ ಕೆಲ್ಸಕ್ಕೆ ಬಂದಿದೀವಿ ಅಂದ್ರೆ 1 ವರ್ಷ, 1.5 ವರ್ಷ, 2 ವರ್ಷ ಈ ಕಮಿಟ್ಮೆಂಟ್ಸ್ ನ ಇಟ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಒಂದು 20,000, 30,000, 40,000 ಈ ತರ ಕಮಿಟ್ಮೆಂಟ್ ಇಟ್ಕೊಂಡು ಬಂದಿರ್ತೀವಿ. ಯಾಕಂದ್ರೆ ಇದು ತುಂಬಾ ರಿಸ್ಕಿ. ಇದೊಂಥರ ನಾನು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಹೊಡಿತದೆ ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಇಷ್ಟು ರಿಸ್ಕಿ ಕೆಲ್ಸನು ನಮ್ಮ ಹುಡುಗರು ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಎಷ್ಟೋ ಜನ ಇದನ್ನ ತುಂಬಾ ಡಿಪೆಂಡ್ ಮಾಡ್ಕೊಂಡು ಡಿಪೆಂಡೆನ್ಸಿ ಇರ್ತದೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಇದ್ರು ಇದನ್ನ ಕಮಿಟ್ಮೆಂಟ್ಗೋಸ್ಕರ ಇಲ್ಲಿ ಬಂದು ಮಾಡ್ತಾ ಇರ್ತಾರೆ. ಸೊ ಪಾರ್ಟ್ ಟೈಮು ಅವರು ಇವ್ರದ್ದು ಓಕೆ, ಇದಿಲ್ಲ ಅಂದ್ರೆ ಇನ್ನೊಂದು ಪ್ಲಾಟ್ಫಾರ್ಮ್ ಅಂತ ಹೆಂಗೋ ಹೋಗುತ್ತೆ. ಆದ್ರೆ ನಾವು ಫುಲ್ ಟೈಮ್ ಇದನ್ನೇ ಕನ್ಸಿಡರ್ ಮಾಡ್ಕೊಂಡು, ಇದನ್ನೇ ಜೀವನ ಅನ್ಕೊಂಡು, ಇದನ್ನೇ ಅವ್ರ ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ಅವ್ರನ್ನ ಸಾಕಾಗೋಸ್ಕರ ಇದನ್ನೇ ಡಿಪೆಂಡ್ ಆಗಿರುವಂತ ಸುಮಾರು ಫ್ಯಾಮಿಲೀಸ್ ಇದಾವೆ. ಸೊ ಅವ್ರಿಗೆಲ್ಲ ಏನ್ ಪರಿಸ್ಥಿತಿ ಅಂತ ಇದನ್ನ ಗೌರ್ಮೆಂಟ್ ಅವರು ಚೂರಾದ್ರೂ ಯೋಚನೆ ಮಾಡ್ಬೇಕು ಅಂತ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್. ಏನಕ್ಕೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ ಅನ್ಬೋದು, ಯಾಕೆ ಸ್ವಿಗ್ಗಿ ಇಲ್ವಾ, ಝೊಮ್ಯಾಟೊ ಇಲ್ವಾ, ಅಲ್ಲೇ ಆರ್ಡರ್ಸ್ ಇಲ್ಲ ಅಂತ ಅಲ್ಲಿರೋರೆ ನಾವೇ ಒದ್ದಾಡ್ತಾ ಇದ್ವಿ. ನಾನು ಈಗ ಅಲ್ಲೂ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ. ಸೊ ಎರಡೂ ಗೊತ್ತು ಸಿಚುವೇಶನ್ ಏನು ಅಂತ. ಸೊ ಅಲ್ಲೇ ಆರ್ಡರ್ಸ್ ಇಲ್ಲ ಅಂತ ಒದ್ದಾಡ್ತಾ ಇದಾರೆ. ಸೊ ಅಲ್ಲೇ ಪರಿಸ್ಥಿತಿ ತುಂಬಾ ಇದಾಗುತ್ತೆ. ಅಕಸ್ಮಾತ್ ಇಲ್ಲಿಂದ ಒಂದಷ್ಟು ಜನ ಅಲ್ಲಿ ಬಂದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ, ಅಲ್ಲೂ ಆರ್ಡರ್ಸ್ ಇಲ್ದ್ರ ಅಲ್ಲೂ ಕಷ್ಟ ಆಗುತ್ತೆ. ಸೊ ಇದನ್ನ ಒಂದಷ್ಟು ಜನ ತಿಳ್ಕೊಬೇಕು. ಒಂದಷ್ಟು ಜನ ಏನಪ್ಪಾ ಅಂದ್ರೆ,
ಏನು ಇದಿಲ್ಲ ಅಂದ್ರೆ ಇನ್ನೊಂದು ಪ್ಲಾಟ್ಫಾರ್ಮ್ ಹೌದು, ಪ್ಲಾಟ್ಫಾರ್ಮ್ಸ್ ಇಲ್ಲ ಅಂತೇನಲ್ಲ, ಬಟ್ ಆದ್ರೆ ಅಲ್ಲಿ ನಮ್ಗೆ ನಾವ್ ಅಲ್ಲಿಗೆ ಹೋದ್ರೆ ಇರೋರ್ಗೂ ಕಷ್ಟ ಆಗುತ್ತೆ. ಸೊ ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಈಗ ಆಗ್ತಿರುವಂತಹ ಅರ್ನಿಂಗ್ಸು ಈಗ ನಾವು ಮಾಡ್ತಿರುವಂತದ್ದು ಅಲ್ಲಿ ಮಾಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 45,000 ನನ್ ಕಮಿಟ್ಮೆಂಟ್ ಬೇಕು, ಬರೀ 20,000 25,000 ಎಕ್ಸಾಂಪಲ್ ಹೇಳ್ತಿರೋದು ನಾನು, ನನ್ನ ಕಮಿಟ್ಮೆಂಟ್ ಹೇಳ್ತಾ ಇದೀನಿ. 25,000 ಆಗುತ್ತೆ ಅಂತಂದ್ರೆ ಏನ್ ಮಾಡ್ಬೇಕು ಅವರು? ಸೊ ಇದು ಒಂಚೂರು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ರೈಡರ್ಸ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಇದು ಒಂಚೂರು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಏನಾದ್ರೂ ಈ ತರ ವಿಚಾರಗಳಾದಾಗ ಒಂದೇನೋ ಒಂದು ಅಸೋಸಿಯೇಷನ್ ಕಡೆಯಿಂದನೋ ಇಲ್ಲಾಂದ್ರೆ ಯಾವ್ದಾದ್ರು ಬೇರೆ ಕಡೆಯಿಂದ ಇದ್ರ ಬಗ್ಗೆ ಏನಾದ್ರು ಒಂದು ಹೋರಾಟನೋ ಇಲ್ಲಾಂದ್ರೆ ಒಂದು ಏನೋ ಮನವಿ ಕೊಡಕ್ಕೆ ಹೋಗ್ತಿದಾರೆ ಅಂದ್ರೆ ದಯವಿಟ್ಟು ನೀವು ಅವ್ರಿಗೆ ಸಹಾಯ ಮಾಡಿ, ಸಹಕರಿಸಿ. ಏನಕ್ಕೆ ಅಂತಂದ್ರೆ ಈ ವಿಡಿಯೋ ಮುಖಾಂತರವಾಗಿ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಏನಿದ್ದೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಇದ್ದೆ. ಈಗ ಅಸೋಸಿಯೇಷನ್ ಇಂದ ಒಂದು ಸ್ವಲ್ಪ ರೆಸ್ಟ್ ತಗೊಂಡಿದ್ದೀನಿ, ಅಂದ್ರೆ ಲೈಕ್ ಒಂದ್ ಸ್ವಲ್ಪ ದಿವಸ ಕಾಲಕ್ಕೆ ಬಿಟ್ಟಿದ್ದೀನಿ. ಏನಕ್ಕೆ ಅಂದ್ರೆ ಒಂದ್ ಚೂರ್ ನಂದು ಪರ್ಸನಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಟೈಮ್ ಕೊಡಕ್ ಆಗ್ತಿಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಏನಾದ್ರು ಇದ್ರೆ ಅಪ್ಡೇಟ್ ಕೊಡ್ತೀನಿ. ಬಟ್ ನಾನೊಬ್ಬ ಲೈಕ್ ರೈಡರ್ ಆಗಿ ಒಬ್ಬ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ದಾಗಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳೋದಾದ್ರೆ, ದಯವಿಟ್ಟು ಏನಾದ್ರು ಒಂದು ಹೋರಾಟ ಮಾಡಿದಾಗಲಿ ಇಲ್ಲ ಒಂದು ಮನವಿ ಕೊಡಕ್ ಹೋದಾಗಲಿ ಏನಾದಕ್ಕ ನಿಮ್ಮನ್ನ ಕರೆದಿದ್ದಾರೆ ಅಂದ್ರೆ ದಯವಿಟ್ಟು ಹೋಗಿ ಅವರಿಗೆ ಸಹಕರಿಸಿ. ಏನಕ್ಕೆ ಅಂತಂದ್ರೆ ಈಗ ಒಗ್ಗಟ್ಟಲ್ಲಿ ಬಲ ಇದೆ, ಇಬ್ರೆ ಏನು ಮಾಡಕ್ಕಾಗಲ್ಲ. ಒಂದಷ್ಟು ಜನ ಸೇರಿದ್ರೇನೆ ಇಲ್ಲಿ ಏನಾದ್ರು ಮಾಡಕ್ಕಾಗೋದು. ನಮ್ಮ ಸರ್ಕಾರದವ್ರಿಗೆ ಈಗ ಏನ್ ಗೊತ್ತಾ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ ನಾನು. ಈಗ ಆಟೋದವರು ಒಂದಷ್ಟು ಕಡೆ ಸೇರ್ತೀರಾ ಅಂತಂದ್ರೆ ತುಂಬಾ ಜನ ಸೇರ್ತಾರೆ, ಓಕೆನಾ? ಏನಕ್ಕೆ ಅಂದ್ರೆ ಅವ್ರು ಫ್ಯೂಚರ್ನ ನೋಡ್ತಾರೆ. ಈ ದಿನ ನನಗೆ ಅರ್ನಿಂಗ್ಸ್ ಆಗಿಲ್ಲ ಅಂದ್ರೆ ನಾಳೆ ನಮ್ಗೆ ಫ್ಯೂಚರ್ ಬೇಕು ಅನ್ನೋದು ರಿಯಾಲಿಟಿ ಮಾತಾಡ್ತಾ ಇದ್ದೀನಿ. ಒಂದಷ್ಟು ಜನ ಈಗ ಬೈಕೋಬಹುದು, ನನ್ನನ್ನ ಬೈಕೊಂಡ್ರು ಪರವಾಗಿಲ್ಲ, ರಿಯಾಲಿಟಿ, ಓಕೆನಾ? ಸೊ ಅವ್ರ ಫ್ಯೂಚರ್ನ ನೋಡ್ತಾರೆ, ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗ್ತಾರೆ, ಒಗ್ಗಟ್ಟಾಗ್ತಾರೆ, ಓಕೆನಾ? ಸೊ ಆ ತರ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಮೈನ್ ನಾವು ನಮ್ಮಲ್ಲ ಏನಾದ್ರು ನಾವು ಸೋಲ್ತಿದೀವಿ, ನಾವು ಇದೀವಿ ಅಂದ್ರೆ ನನ್ನ ಪ್ರಕಾರ ಅದೇ ಕಾರಣ. ಏನಕ್ಕೆ ಅಂತಂದ್ರೆ ಈಗ ನಾವು ನಮ್ಮ ಸರ್ಕಾರಕ್ಕೆ ನಾವು ಒಂದಿಷ್ಟು ಜನ, ನಾನು ಆಗ್ಲೇ ಹೇಳ್ದೆ ಲಕ್ಷಾಂತರ ಜನ ಫ್ಯಾಮಿಲೀಸು, ಲಕ್ಷಾಂತರ ಜನ ಬೀದಿಗೆ ಬರ್ತಾರೆ ಅಂತ. ಅದು ಸರ್ಕಾರದವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಈಗ ಕಂಪ್ನಿ ಅವರು ಅವ್ರು ಹೇಳಕ್ ಆಗಲ್ಲ. ಏನಕ್ಕೆ ಅಂದ್ರೆ ಅವ್ರದೇ ಆದಂತ ಒಂದಷ್ಟು ಕಂಡೀಷನ್ಸ್ ಇದೆ. ಸೊ ಅದನ್ನೆಲ್ಲ ರಿಯಾಲಿಟಿ ಮಾತಾಡಕ್ಕೂ ಆಗಲ್ಲ ನಾನು ಈಗ ಈ ವಿಡಿಯೋದಲ್ಲಿ. ಬಟ್ ಅವ್ರದೇ ಆದಂತ ಕಂಡೀಷನ್ಸ್ ಇರ್ತದೆ, ಅವ್ರಂತೂ ಹೇಳೋದಿಕ್ ಆಗಲ್ಲ. ಬಟ್ ನಮ್ಮ ಸರ್ಕಾರದವರಿಗೆ ಏನಾದ್ರೂ ಗೊತ್ತಾಗ್ಬೇಕು ಅಂದ್ರೆ ನಾವು ಮುಂದೆ ನಿಂತು ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಮುಂದೆ ಬಂದಾಗ ನಮ್ಮ ಸರ್ಕಾರದವ್ರಿಗೆ ಗೊತ್ತಾಗುತ್ತೆ. ನಾನು ಸರ್ಕಾರದ ಹತ್ರ ಆಗ್ಲಿ ಇಲ್ಲಾಂದ್ರೆ ಈ ಮೇಲಿನ ಅಧಿಕಾರಿಗಳಿಗಾಗ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಾನು ಹೇಳೋದಿಷ್ಟೇ, ಇಷ್ಟು ದಿವಸ ಏನ್ ಬೈಕ್ ಟ್ಯಾಕ್ಸಿ ನಡೀತಿತ್ತು, ಸೊ ಇದೆಲ್ಲರಿಗೂ ಗೊತ್ತಿದೆ. ಲೀಗಲ್ ಆಗ ಇಲ್ಲಿಗಲ್ ಆಗ ಹೆಂಗ್ ನಡೀತಿತ್ತೋ ಎಲ್ಲರಿಗೂ ಗೊತ್ತು. ಬಟ್ ಎಲ್ಲರೂ ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ರು. ಬಟ್ ಇನ್ ಮುಂದೆ ದಯವಿಟ್ಟು ನೀವು ಬೇಡ ಅಂತ ಈ ತರ ಲೈಕ್ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ಲಿ ಬ್ಯಾನ್ ಅಂತ ಮಾಡ್ಬಿಟ್ರೆ ತುಂಬಾ ಲಕ್ಷಾಂತರ ಜನ ನನ್ನ ಪ್ರಕಾರ ಬೀದಿಗೆ ಬರ್ತಾರೆ. ಸೊ ದಯವಿಟ್ಟು ಇದಕ್ಕೆ ಅಟ್ಲೀಸ್ಟ್ ಒಂದು ಪರ್ಮಿಷನ್ ನ ಕೊಡಿ, ಓಕೆ? ಮಾಡ್ಕೊಳ್ಳಿ, ಆದ್ರೆ ಕಂಡೀಷನ್ಸ್ ನ ಮಾಡಿ. ಇದೇ ತರ ಕಂಡೀಷನ್ಸ್, ಇಷ್ಟೇ ವೆಹಿಕಲ್ಸ್ ಇರಬೇಕು, ಇಷ್ಟೇ ಈ ತರ ಯೂನಿಫಾರ್ಮ್ ಇರಬೇಕು, ಮೀಟರ್ ಇರಬೇಕು, ಇಷ್ಟು ಇದ್ರ ಒಳಗಡೆ ಓಡಿಸ್ಬೇಕು, ಈ ತರ ರೂಲ್ಸ್ ನ ತನ್ನಿ. ನಮ್ಗೂ ಎಲ್ಲೋ ಬೋರ್ಡ್ ಮಾಡಿಸಿ, ನಾವು ದುಡ್ಡು ಕೊಟ್ಟು ಎಲ್ಲೋ ಬೋರ್ಡ್ ನ ಮಾಡಿಸ್ಕೊಂತೀವಿ ಖಂಡಿತ. ಅದು ಏನ್ ಗೊತ್ತಾ, ನಾನು ಪ್ರತಿ ಸರಿ ನಾನು ನಂಬೋದೇನಪ್ಪ ಅಂದ್ರೆ ಯಾರು ಹೆಂಗೆ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳೋದೇನಪ್ಪ ಅಂದ್ರೆ ಇಲ್ಲಿ ಸರ್ಕಾರ ಮತ್ತೆ ಕೋರ್ಟ್ ಗಿಂತ ದೊಡ್ಡದು ಯಾವ್ದಿಲ್ಲ. ಅವ್ರು ಏನ್ ಹೇಳಿದ್ರೆ ಅದನ್ನ ನಾವು ಫಾಲೋ ಅಪ್ ಮಾಡ್ಲೇಬೇಕು. ಬಿಕಾಸ್ ಏನಪ್ಪ ಅಂದ್ರೆ ನಾವು ಇಲ್ಲಿ ನಾವು ತಲೆ ಬಗ್ಸ್ಲೇಬೇಕು ಸರ್ಕಾರಕ್ಕೆ ಮತ್ತೆ ನಮ್ಮ ಕೋರ್ಟ್ಗೆ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ನನ್ನ ಕಡೆಯಿಂದ. ಏನಕ್ಕೆ ಅಂತಂದ್ರೆ ಬೇಕಾದ್ರೆ ನಾನೊಂದು ಪೋಲ್ನ ಹಾಕಿರ್ತೀನಿ, ಓಕೆ? ಯೂಟ್ಯೂಬಲ್ಲಿ ಆಗಲಿ ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಒಂದು ಪೋಲ್ ಹಾಕ್ತೀನಿ, ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಇದರಿಂದ ನಿಮ್ಗೆ ಯೂಸ್ ಇದೆ ಅಂತ. ಸುಮಾರು ಜನ ಅದಕ್ಕೆ ಇದು ಮಾಡ್ತಾರೆ. ಯಾಕಂತಂದ್ರೆ ನನಗೆ ಸುಮಾರು ಮೆಸೇಜಸ್ ಬರುತ್ತೆ, ಬ್ರೋ ನಮ್ಗೆ ನೆಕ್ಸ್ಟ್ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬ್ರೋ, ಇದನ್ನೇ ನಂಬ್ಕೊಂಡು ಊರ್ ಬಿಟ್ಟು ಊರಿಗೆ ಬಂದಿದೀವಿ. ಸೊ ಎಲ್ಲೋ ಇದ್ದವ್ರು ನಾವು ಇದನ್ನ ನಂಬ್ಕೊಂಡು ಸಾಲಗಳೆಲ್ಲ ಇಟ್ಕೊಂಡು ಇಲ್ಲಿಗೆ ಬಂದಿದೀವಿ, ಎಷ್ಟೇ ಕಷ್ಟ ಇದ್ರು ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂತ ಸುಮಾರು ಜನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಅಷ್ಟೇ ಯಾಕೆ, ಒಂದು ನಾನು ಕೂಡ ಒಂದು 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 ಚೂರು ಅದ್ರ ಮೇಲೆ ನಾನು ನಂಬ್ಕೊಂಡಿರೋದು. ಏನಕ್ಕೆ ಅಂದ್ರೆ ಈಗ ಹೌದು, ಇದಿಲ್ಲ ಅಂದ್ರೆ ಇನ್ನೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಬಟ್ ಆದ್ರೆ ನಮಗೆ ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೇ ತರ ಅರ್ನಿಂಗ್ಸ್ ಅಂತೂ ಖಂಡಿತ ಆಗಲ್ಲ. ಸೊ ಇದೇ ತರ ಇದನ್ನು ಆಗಲ್ಲ. ಒಂಚೂರು ಇದನ್ನ ದಯವಿಟ್ಟು ಕನ್ಸಿಡರ್ ಮಾಡಬೇಕು. ಮತ್ತೆ ಇನ್ನೊಂದು ಒಂದಷ್ಟು ಜನ ಹೇಳ್ತಾ ಇದ್ದೀರಾ ಕಂಪ್ನಿಯವರು ಇದ್ರ ಬಗ್ಗೆ ಏನಾದ್ರು ಹೇಳಿದಾರ ಅಂತ. ಸದ್ಯಕ್ಕೆ ಕಂಪ್ನಿಯವರು ಇನ್ನೂ ಏನೂ ಮಾತಾಡ್ತಿಲ್ಲ, ಇದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಖಂಡಿತವಾಗ್ಲೂ ಕಂಪ್ನಿ ಕಡೆಯಿಂದ ಏನಾದ್ರು ಅಪ್ಡೇಟ್ ಬಂದ್ರೆ ಖಂಡಿತ ತಿಳಿಸ್ಕೊಡ್ತೀನಿ, ಆದಷ್ಟು ಅಪ್ಡೇಟ್ಸ್ ಏನೇ ಬಂದ್ರು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಏನಾದ್ರು ವಿಡಿಯೋ ಮಾಡಾಕಿದ್ರೆ ಲೈಕ್ ಸುಮಾರು ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಬಟ್ ನಾನೊಂದು ಹೇಳ್ತೀನಿ ನೋಡಿ, ಇಲ್ಲಿ ರಿಸರ್ಚ್ ಮಾಡಿ ಮಾಡೋದು, ಇಲ್ಲಿ ನಾನು ಏನೋ ಒಂದಷ್ಟು ನೋಡಿ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಇದಕ್ಕೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಪ್ಲಸ್ಸು ಮೈನಸ್ಸು ಎಲ್ಲಾ ತರನು ಇದೆ. ಕೆಲವೊಂದು ಮಾತಾಡ್ಬೇಕು, ಕೆಲವೊಂದು ಮಾತಾಡಬಾರ್ದು. ಸೊ ಅಂತ ಸೆನ್ಸಿಟಿವ್ ವಿಚಾರಗಳನ್ನ ನಾವು ಕೆಲವೊಂದು ಒಂದು
ಕೆಲವು ಮಾತಾಡಬೇಕು, ಕೆಲವು ಮಾತಾಡದೇ ಇರಬೇಕು. ಸೊ ಅಂಥ ವಿಚಾರಗಳನ್ನ ನಾವು ಮಾತಾಡೋಕ್ಕಾಗಲ್ಲ. ಬಟ್ ನಮ್ಮವರು ಅರ್ಥನೇ ಮಾಡ್ಕೊಳ್ಳಲ್ಲ. ನನ್ನ ಅನಿಸಿಕೆ ನಾನು ಹೇಳ್ತೀನಿ. ನನ್ನನ್ನು ನಂಬ್ಕೊಂಡು ಮೀನ್ಸ್ ನಮ್ಮ ಚಾನಲ್ನ ನೋಡಿಕೊಂಡು ಒಂದಷ್ಟು ಜನ ಕೆಲಸ ಮಾಡೋರಿಗೆ, ತಿಳ್ಕೊಬೇಕು ಅನ್ನೋರಿಗೆ ಅವ್ರು ಕೇಳ್ತಾರೆ ನನ್ನನ್ನು, ಬ್ರೋ ಮಾಡಬೇಕಾ ಮಾಡಬಾರ್ದು ಅಂತ. ಅದಕ್ಕೆ ನನ್ನ ಅಭಿಪ್ರಾಯನ ನಾನು ಹೇಳ್ತೀನಿ ಹೊರತು ಇಲ್ಲೇನೋ ನಾನೇ ಹೇಳ್ತಿರೋದು ಕರೆಕ್ಟು, ನಾನು ಮಾಡ್ತಿರೋದೇ ಕರೆಕ್ಟು, ನಾನೇ ಕರೆಕ್ಟು ಅಂತ ನಾನು ಯಾವತ್ತೂ ಹೇಳಿಲ್ಲ, ಯಾವತ್ತೂ ಹೇಳೋದು ಇಲ್ಲ. ನನ್ನ ಅನಿಸಿಕೆ, ನನ್ನ ಒಂದು ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಮಾತಾಡಿದ್ದೀನಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಇನ್ನೊಂದು ಸರಿ ಕೇಳ್ಕೊತೀನಿ, ನಮ್ಮ ರೈಡರ್ಸ್ಗೆ ಏನಾದರೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಅಸೋಸಿಯೇಷನ್ ಅವ್ರು ಯಾರೇ ಆಗಲಿ, ನನ್ನ ಹೆಸರು ಇವರೇ ಅವರೇ ಅಂತಿಲ್ಲ. ಸೊ ತುಂಬ ಫಸ್ಟ್ ಆಫ್ ಆಲ್ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರೋದು ನಮ್ಮ ಜನಕ್ಕೆ, ನಮ್ಮ ರೈಡರ್ಸ್ಗೆ, ಲಕ್ಷಾಂತರ ಜನ ಜೀವನಕ್ಕೆ ಏನೋ ಉಪಾಧಿ ಆಗಬೇಕಷ್ಟೇ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗೋಣ. ಏನೇ ಅಪ್ಡೇಟ್ಸ್ ಇದ್ರು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.